ಶಿರಾ ನಗರಸಭೆ ವಾರ್ಡ್ ನಂಬರ್ 9ರ ಕೌನ್ಸಿಲರ್ ಕೃಷ್ಣಪ್ಪರವರು ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಸುಮಾರು 500 ಕುಟುಂಬಗಳಿಗೆ ಹಬ್ಬದ ದಿನಸಿ ಕಿಟ್ ವಿತರಣೆ ಮಾಡಿ ಹಬ್ಬಕ್ಕೆ ಶುಭಾಶಯ ಕೋರಿ ಮಾತನಾಡಿದರು. ಈ ದಿನಸಿ ಕಿಟ್ ವಿತರಣೆ ಮಾಡುತ್ತಿರುವುದು ಹೊಸತೇನಲ್ಲ. ಕೊರೋನಾ ಸಂದರ್ಭದಲ್ಲೂ ಸಹ ನಾನು ಸೇವೆಯನ್ನ ಬಡ ಜನತೆಗೆ ಮಾಡಿದ್ದೇನೆ. ಕಳೆದ 6 ವರ್ಷಗಳಿಂದ ಪ್ರತಿ ವರ್ಷವೂ ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ಬಡ ಜನತೆಗೆ ದಿನಸಿ ಕಿಟ್ ವಿತರಣೆ ಮಾಡುತ್ತಾ ಬರುತ್ತಿರುವುದು ನನಗೆ ಆತ್ಮತೃಪ್ತಿ ತಂದಿದೆ. ಅಧಿಕಾರ ಇರ್ಲಿ ಬಿಡ್ಲಿ, ಜನತೆಯ ಸೇವೆ ಮಾಡುತ್ತಲೇ ಬರುತ್ತಿದ್ದೇನೆ. ಜನ ಸೇವೆಯಲ್ಲಿ ನಾನು ಭಗವಂತನನ್ನ ಕಾಣುತ್ತಿದ್ದೇನೆ. ಈ ಭಗವಂತ ಮುಂದಿನ ದಿನಗಳಲ್ಲಿ ನನಗೆ ಇನ್ನಷ್ಟು ಶಕ್ತಿ ತುಂಬುತ್ತಾನೆ ಅನ್ನೋ ಭರವಸೆ ನನ್ನಲ್ಲಿದೆ. ಈ ನನ್ನ ವಾರ್ಡ್ನ ಜನತೆ ನನಗೆ ಕೊಟ್ಟಿರುವ ಗೌರವ ನಾನೆಂದೂ ಮರೆಯುವುದಿಲ್ಲ ಎಂದರು. ವಿಶೇಷ ಈಗ ಎಲ್ಲ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಎಲ್ಲ ಶಿರಾ ನಾಗರಿಕರಿಗೆ ಶುಭಾಶಯಗಳು. ಏನಂದ್ರೆ ಅಂತಂದ್ರೆ ಇವತ್ತು ಅಂದ್ರೆ ವರ್ಷ ನಾವು ಮಾಡ್ಕೊಂಬರ್ತಾ ಇದ್ವಿ. ಈ ವರ್ಷನೂ ಈಗ ನಮ್ಮ ಅವಧಿ ಒಳಗೆ ನಾವು ಏನು ಬಡವರು ಇದ್ದಾರೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಅವ್ರಿಗೆಲ್ಲ ಇವತ್ತು ಕಿಟ್ ವಿತರಣೆನ ಮಾಡ್ತಾ ಇದ್ದೀವಿ. ಇನ್ನೂ 2 ದಿವಸ ಇದೆ. ಆದ್ರಿಂದ ಎಲ್ಲ ವಾರ್ಡ್ ನಂಬರ್ 9 ನಾಗರಿಕರು ಏನಿದ್ದಾರೆ ಎಲ್ಲ ಸಹಕಾರ ಕೊಡಬೇಕು. ಯಾರಿಗೆ ತಲುಪಿಲ್ಲೋ ಖಂಡಿತ ಮನೆಗೂ ತಲುಪಿಸ್ತೀವಿ ಅಂತೇಳಿ ಈ ಸಂದರ್ಭದಾಗ ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಯಾರಿಗೂ ಅನುಮಾನ ಬೇಡ, ಪ್ರತಿಯೊಂದು ಮನೆಗೂ ನಾವೇನು ಕಿಟ್ ಇದೆ ನಮ್ಮಿಂದ ಆದಂಥದ್ದು ಅವನ್ನ ಖಂಡಿತ ಆಹಾರದ ನಿಧಿ ಕಿಟ್ ಏನಿದೆ ಅದು ನಾವೆಲ್ಲ ಪ್ರತಿ ಮನೆಗೂ ತಲುಪಿಸ್ತಾ ಇದ್ದೀವಿ. ಆದ್ರಿಂದ ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಎಲ್ಲ ನಮ್ಮ ಶಿರಾ ನಗರದ ನಾಗರಿಕರಿಗೂ ನಾನು ಈ ಸಂದರ್ಭದಲ್ಲಿ ಶುಭಾಶಯ ಕೊಡ್ತೇನೆ. ಹೌದು ಸರ್, ನಾನು ಪ್ರತಿ ಸಾರಿನೂ ಬಿಫೋರ್ ಎಲೆಕ್ಷನ್ ಕೊಟ್ಟಿದ್ದೀನಿ, ಎಲೆಕ್ಷನ್ ಆದ್ಮೇಲೂ ಕೊಡ್ತಾ ಇದ್ದೀನಿ. ನೀವು ಕೊರೋನಾ ಟೈಮಲ್ಲಿ ನಾವೆಲ್ಲ ಪ್ರತಿಯೊಂದು ಏರಿಯಾದಾಗೂ ಮಾಡಿದ್ದೀವಿ. ಆದ್ರಿಂದ ಈಗ ನಮ್ಗೆ ಈ ಬಾರಿನೂ ಅದೊಂದು ಅವಕಾಶ ಸಿಕ್ಕಿದೆ. ನಾವು ಅದನ್ನ ಸದ್ಬಳಕೆ ಮಾಡ್ಕೋಬೇಕು. ಜನಕ್ಕೆ ತಲುಪಿವಿ ಅಂತ ನಾವು ಏನಿದೆ ನಾವು ಒಂದು ಅವ್ರ ಆಶೀರ್ವಾದ ಪ್ರೀತಿ ಸದಾ ನಮ್ಮ ಮೇಲೆ ಇರ್ಲಿ ಅಂತ ಅಷ್ಟೇ ಸರ್. ಇದ್ರೆ ಸರ್ ಕಾನ್ಸೆಪ್ಟ್ ಏನಿಲ್ಲ, ಚುನಾವಣೆ ನಾನು ಸ್ಪರ್ಧಿಸ್ತೀನಿ ಅಂತ ನನ್ನ ಆದ್ಮೇಲೆ ನಂಬಿಕೆ ಇಲ್ಲ. ನನ್ಗೆ ಏನಂದ್ರೆ ನಾನೇನ್ ತಲುಪಿದ್ದೀನಿ ಈ ಸತಿ ಅವ್ರ ಋಣ ತೀರಿಸ್ಬೇಕಷ್ಟೇ ಸರ್. ಮುಂದೋದು ಅದಿಲ್ಲ. ಈಗ ನಮ್ಗೇನು ಆಸೆ ಇದೆ, ನಾವು ಜನ ನಮ್ಗೆ ಆ ಬಗ್ಗೆ ಋಣ ಅವ್ರು ತೀರಿಸ್ಬೇಕಷ್ಟೇ. ನಮ್ಗೆ ಈ ಸರಿ ಒಂದು ಅವಕಾಶ ಕೊಟ್ಟಿದ್ದಾರೆ, ಸಾಕು, ಅಷ್ಟಕ್ಕೆ ನಾನು ತೃಪ್ತಿ ಪಡ್ತೀನಿ. ಮುಂದೆ ಅದೆಲ್ಲ ಏನೈತೆ ಅದು ಬಗ್ಗೆ ಏನಿಲ್ಲ. ಸದ್ಯಕ್ಕೆ ನಾವು ಅವ್ರ ಋಣ ಏನೈತೆ ಜನ ನಾವು ಋಣ ತೀರಿಸ್ಬೇಕು ಸರ್ ಅಷ್ಟೇ. ಬಟ್ ಇರೋ ಚಿಕ್ಕ ಅವಧಿ ನಮ್ಗೆ 2 ವರ್ಷ ಅವಧಿ ಒಳಗೆ ಮ್ಯಾಕ್ಸಿಮಮ್ ರೋಡು ಚರಂಡಿ ಎಲ್ಲ ಕೆಲಸನೂ ಮಾಡಿದ್ದೀನಿ, ಅಭಿವೃದ್ಧಿ ಕಾರ್ಯನೂ ಮಾಡಿದ್ದೀನಿ. ಮತ್ತು ಅವ್ರಿಗೆ ಆಗಿರ್ತಕ್ಕಂಥ ನಮ್ಮಿಂದ ಅವ್ರ ಸಂಕಷ್ಟಕ್ಕೆ ನಮ್ಮ ಕೈಲಾದಷ್ಟು ನಾನು ಬಲಿಗೆ ಬಂದವ್ರಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಹಬ್ಬ, ಒಂದು ಅವಕಾಶ ಸಿಕ್ಕೈತೆ, ಅದನ್ನು ನಾನು ಎಲ್ಲರಿಗೂ ಈ ಆರಾಧನೆ ಕಿಟ್ಗಳನ್ನ ಸಲ್ಲಿಸ್ಕೊಡ್ತಾ ಇದ್ದೀನಿ. ಎಲ್ಲ ಒಂದು 200 ಕೊಟ್ಟಿದ್ದೀವಿ, ಇನ್ನೂ ಒಂದು 250 ಆಗ್ತದೆ ಸರ್. ಅಲ್ಲ ಹತ್ರ ಒಂದು 500 ಆಗುತ್ತೆ ಕಿಟ್. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.